ಕನ್ನಡ ಶಾಲೆಗಳನ್ನು ಮುಚ್ಚುವ ಮಾತೇ ಇಲ್ಲ. ಕನ್ನಡ ಶಾಲೆಗಳ ಉಳಿಸುವ ಬಗ್ಗೆ ಪ್ರತ್ಯೇಕವಾದಂತಹ ಸಭೆಯನ್ನ ಮಾಡಲಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಕನ್ನಡ ಪ್ರೇಮ, ಶೀಘ್ರವೇ ತಜ್ಞರ ಸಭೆಯನ್ನ ನಡೆಸಲಾಗುತ್ತೆ, ಅಲ್ಲಿ ಚರ್ಚೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕನ್ನಡ ಶಾಲೆಗಳನ್ನ ಉಳಿಸುವ ಕುರಿತಂಗೆ ವಿಶೇಷವಾದಂತಹ ತಜ್ಞರ ಸಮಿತಿಯನ್ನ ನೇಮಕ ಮಾಡಲಾಗುತ್ತೆ, ಕರೆದು ಚರ್ಚೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಕನ್ನಡ ಶಾಲೆಗಳ ಉಳಿಸುವ ಹೋರಾಟಕ್ಕೆ ಸಿಎಂ ಬೆಂಬಲ. ಬೆಂಗಳೂರಲ್ಲಿ ನಡೆದಂತಹ ಜನರಾಜ್ಯೋತ್ಸವದಲ್ಲಿ ಸಿಎಂ ಅವರ ಹೇಳಿಕೆ. ಕನ್ನಡ ಶಾಲೆಗಳ ಉಳಿಸುವ ಹೋರಾಟಕ್ಕೆ ಸಿಎಂ ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ 18 ಕನ್ನಡ ಅಭಿಯಾನಕ್ಕೂ ಕೂಡ ಸಿಕ್ಕಂತಹ ಮಹಾಜಯ ಇದು. ನನಗೂ ಕೂಡ ಕನ್ನಡ ಶಾಲೆ ಇರಲೇಬೇಕು. ನಾವು ಕನ್ನಡದಲ್ಲಿ, ಕನ್ನಡ ಮಾಧ್ಯಮದಲ್ಲಿ ಕಲಿತಕ್ಕಂಥ ವ್ಯವಸ್ಥೆ ಇರಲೇಬೇಕು ಅಂತಕ್ಕಂಥದ್ರಲ್ಲಿ ನಾನು ಅದರ ಪರವಾಗಿರ್ತಕ್ಕಂಥವನು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಕನ್ನಡ ತಜ್ಞರೇ ಆಗಿದ್ದಾರೆ, ಕನ್ನಡದ ಪರವಾಗಿರ್ತಕ್ಕಂಥ ಜನ ಇದ್ದಾರೆ. ಅವ್ರದ್ದು ಎಲ್ಲರಲ್ಲೂ ಕೂಡ ಒಂದು ಸಭೆಯನ್ನ ಕರೀತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದನ್ನ ಕೂಡಲೇ ಆದಷ್ಟು ಜಾಗ್ರತೆ ಆ ಸಭೆಯನ್ನು ಕರೆದು ಅಲ್ಲಿ ಏನ್ ತೀರ್ಮಾನ ಬರುತ್ತದೆ ಆ ತೀರ್ಮಾನವನ್ನ ಸರ್ಕಾರ ಜಾರಿ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಹಿಂದಿ ಹೇರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಿದ್ರು ಸಿಎಂ. ಕೇಂದ್ರ ಸರ್ಕಾರದಿಂದ ಪದೇ ಪದೇ ಹಿಂದಿ ಹೇರಿಕೆ ಆಗ್ತಾ ಇದೆ, ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಂತ ಹೇಳಿದ್ರು. ಹಿಂದಿ ರಾಷ್ಟ್ರೀಯ ಭಾಷೆಯಲ್ಲ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೇಂದ್ರದಿಂದ ಹಿಂದಿ ಹೇರಿಕೆ ನಮ್ಮ ಮೇಲೆ ಪದೇ ಪದೇ ಆಗ್ತಾ ಇದೆ ಅಂತ ಖಂಡಿಸಿದ್ದಾರೆ ಈ ಒಂದು ವಿಚಾರವನ್ನು. ಕೇಂದ್ರದಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗ್ತದೆ. ಹಿಂದಿ ಭಾಷೆಯನ್ನ ಆಗಾಗ ಏರ್ತಕ್ಕಂಥ ಪ್ರಯತ್ನಗಳನ್ನ ಮಾಡೇ ಮಾಡ್ತಾರೆ. ಆದರೂ ನಮ್ಮ ರಾಜ್ಯ ಸರ್ಕಾರ ಹಿಂದಿ ಭಾಷೆಗೆ ವಿರೋಧ ಇಲ್ಲ, ಆದರೆ ಅದು ಒಂದು ರಾಷ್ಟ್ರ ಭಾಷೆ ಅಲ್ಲ ಅಂತಕ್ಕಂಥದನ್ನ, ಕನ್ನಡವೇ ಸಾರ್ವಭೌಮ ಭಾಷೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ತೀವಿ. ಕನ್ನಡವೇ ಸಾರ್ವಭೌಮ ಭಾಷೆ. ಇದು ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಿರ್ತಕ್ಕಂಥದ್ದು, ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಿರ್ತಕ್ಕಂಥದ್ದು. ಇನ್ನು ಕನ್ನಡ ಹೋರಾಟಗಾರರ ಮೇಲಿನ ಎಲ್ಲ ಕೇಸ್ಗಳನ್ನು ಕೂಡ ವಾಪಸ್ ಪಡಿತೀವಿ ಅಂತ ಹೇಳಿದ್ದಾರೆ. ಕೇಸ್ಗಳ ವಾಪಸ್ ಪಡೆಯುವ ಸಂಬಂಧಪಟ್ಟಂಗೆ ಉಪ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ. ಗೃಹ ಸಚಿವರ ಜೊತೆಗೆ ಚರ್ಚೆ ಮಾಡಿ ಕನ್ನಡ ಪರ ಹೋರಾಟಗಾರರ ಮೇಲೆ ಆದಂತಹ ಕೇಸ್ಗಳೇನಿದೆ ಅದನ್ನ ವಾಪಸ್ ಪಡೆಯುವಂತ ಚರ್ಚೆ ಮಾಡಲಾಗುತ್ತೆ. ಗೃಹ ಸಚಿವರ ನೇತೃತ್ವದಲ್ಲಿ ಸಭೆ ನಡೆಸಿ ಚರ್ಚೆ ನಡೆಸಿ ಕೇಸ್ ವಾಪಸ್ ತೆಗೆದುಕೊಳ್ಳುವಂತಹ ನಿರ್ಧಾರವನ್ನ ಮಾಡ್ತೀವಿ ಅಂತ ಸಿಎಂ ಹೇಳಿದ್ರು. ಕನ್ನಡ ಹೋರಾಟಗಾರರ ಬಗ್ಗೆ, ಕನ್ನಡ ಚಳವಳಿಗಾರರ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನ ವಾಪಸ್ ತಗೋಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಜಾಸ್ತಿ ಸಿಳ್ಳೆ ಬರ್ತಾ ಇರೋದು ನೋಡಿದ್ರೆ ಬಹಳ ಕೇಸ್ಗಳಿದ್ದಾವೆ ಅಂತ ಹೇಳಿ ಗೊತ್ತಾಗ್ತದೆ. ನಾನು ಒಂದು ಸಬ್ ಕಮಿಟಿ ಮಾಡಿದ್ದೀನಿ, ಅದಕ್ಕೆ ಪರಮೇಶ್ವರ್ ಅವರು ಗೃಹ ಸಚಿವರು ಅಧ್ಯಕ್ಷರಾಗಿದ್ದಾರೆ. ಅವ್ರ ಜೊತೆ ಕೂಡಲೇ ಮಾತಾಡಿ ಕನ್ನಡ ಹೋರಾಟಗಾರರ ಮೇಲೆ ಇರ್ತಕ್ಕಂಥ ಎಲ್ಲ ಕೇಸುಗಳನ್ನು ಕೂಡ ವಾಪಸ್ ತಗೊಳ್ಬೇಕು. ಇನ್ನು ನೀರಾವರಿ ಇಲಾಖೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಅಡ್ಡಗಾಲು ಹಾಕ್ತಾ ಇದೆ. ಹದಾಯಿ, ಕೃಷ್ಣಾ, ಮೇಕೆದಾಟು ಈ ಯೋಜನೆಗಳಿಗೆ ಅನುಮತಿ ಸಿಕ್ಕಿಲ್ಲ, ಕೇಂದ್ರ ಅದಕ್ಕೆ ಅಡ್ಡಗಾಲು ಹಾಕ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದೆ. ಕೇಂದ್ರದ ಮಲತಾಯಿ ಧೋರಣೆ ಖಂಡಿಸ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು. ನೀರಾವರಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹದಾಯಿ ಯೋಜನೆ ಎಷ್ಟು ವರ್ಷ ಆಯಿತು? 2017. ಪರಿಸರ ಅನುಮತಿ ಸಿಗಬೇಕಷ್ಟೇ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೇಂದ್ರದಲ್ಲಿ ಯಾರ ಕೈನಲ್ಲಿದೆ? ಕೇಂದ್ರದ ಕೈನಲ್ಲಿದೆ. ಪರಿಸರ ಅನುಮತಿನೇ ಕೊಟ್ಟಿಲ್ಲ.
ಅವರು ಸಿಕ್ಕಿದ ತಕ್ಷಣ ಮಹದಾಯಿ ಯೋಜನೆಯನ್ನು ಮಾಡ್ತೇವೆ. ಕೃಷ್ಣ ಮೂರನೇ ಹಂತ ನಮಗೆ ತೀರ್ಪು ಕೊಟ್ಟು 2013 ಇವತ್ತಿನವರೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಕೇಂದ್ರ ಸರ್ಕಾರಕ್ಕೆ ಅನೇಕ ಸಾರಿ ಭೇಟಿ ಮಾಡಿದ್ದೇವೆ. ಇಲ್ಲಿ ಬಿಜೆಪಿ ನಾಯಕರುಗಳು ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಮಹದಾಯಿ ಯೋಜನೆಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳಿದ್ರು. ರಕ್ತದಲ್ಲೂ ಬರೆಯಲಿಲ್ಲ, ನೀರಿನಲ್ಲೂ ಬರೆಯಲಿಲ್ಲ, ಮಾಡಲೂ ಇಲ್ಲ. ಅಂದ್ರೆ ಕೇಂದ್ರ ಸರ್ಕಾರದ ಯಾಕೆ ಬಲ್ತಾಯಿ ಧೋರಣೆ ಇದೆಯಲ್ಲ, ಇದನ್ನ ಖಂಡಿಸ್ತಕ್ಕಂಥ ಕೆಲಸವನ್ನ ಕನ್ನಡಿಗರಾದಂತ ನಾವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾನು ನಿಮ್ ಜೊತೆ ಇರ್ತೀನಿ, ನೀವು ನಮ್ಮ ಜೊತೆ ಇರಿ. ನಾವೆಲ್ಲ ಒಳ್ಳೆ ಕೆಲಸ ಮಾಡಿ ಕನ್ನಡದ ಸರ್ವತೋಮುಖವಾದಂತಹ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನ ಮಾಡೋಣ. ಮಹದಾಯಿ ಯೋಜನೆ ಇನ್ನು 4.5 ಲಕ್ಷ ಕೋಟಿ ತೆರಿಗೆ ಕೊಟ್ಟರೂ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಕರ್ನಾಟಕಕ್ಕೆ ಕೇಂದ್ರದಿಂದ ಬರುವಂತಹ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ರು. ಕೇಂದ್ರ ಸರ್ಕಾರ ಮತ್ತೆ ಮತ್ತೆ ಮಲತಾಯಿ ಧೋರಣೆ ರಾಜ್ಯದ ಮೇಲೆ ತೋರ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕದಲ್ಲಿ ಟ್ಯಾಕ್ಸ್ ಎಷ್ಟು ಕೊಡ್ತೀವಿ ಗೊತ್ತಾ ನಿಮಗೆ? ಒಂದು ವರ್ಷಕ್ಕೆ 4.5 ಲಕ್ಷ ಕೋಟಿಗೂ ಹೆಚ್ಚು ತೆರಿಗೆಯನ್ನು ಕೊಡ್ತಾ ಇದ್ದೀವಿ. ಒಂದು ವರ್ಷಕ್ಕೆ 4.5 ಲಕ್ಷ ಕೋಟಿ. ನಮಗೆ ಕೇಂದ್ರದಿಂದ ಬರ್ತಕ್ಕಂಥದ್ದು ಎಷ್ಟು ಗೊತ್ತಾ? ಬರೀ 14 ಪೈಸೆ ಮಾತ್ರ. 1 ರೂಪಾಯಿ ತೆರಿಗೆ ಕಟ್ಟಿದ್ರೆ ನಮಗೆ ಕೇಂದ್ರದಿಂದ ಬರ್ತಕ್ಕಂಥದ್ದು 14 ಪೈಸೆ ಮಾತ್ರ. ಇನ್ನು ಉಳಿದದೆಲ್ಲ ಅವರೇ ಇಟ್ಟಿದ್ದಾರೆ. ಇದನ್ನು ನಾವು ಕನ್ನಡಿಗರಾದಂತವರು ತಿಳ್ಕೋಬೇಕಾಗ್ತದೆ. 4.5 ಲಕ್ಷ ಕೋಟಿ ಇಷ್ಟಾದರೂ ಕೂಡ ಈ ದೇಶದಲ್ಲಿ ವ್ಯಕ್ತಿಗತವಾದಂತಹ ವರಮಾನ ಇದೆಯಲ್ಲ, ಅದರಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1, ಒಂದು ರಾಜ್ಯ ನಂಬರ್ 1 ರಾಜ್ಯ ಅಂತೇಳಿ ನಾವು ಅರ್ಥ ಮಾಡಬೇಕು.